2014ರಲ್ಲಿ ನಡೆದಂಥ ಒಂದು ಡಕಾಯಿತಿ ಪ್ರಕರಣಕ್ಕೆ ಮರುಜೀವ ಕೊಡೋದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಬಹಳ ಹಳೆಯ ಪ್ರಕರಣ. 11 ವರ್ಷಗಳ ನಂತರ ಹಲ್ಚಲನ್ನು ಎಬ್ಬಿಸ್ತಾ ಇದೆ. ಇಲ್ವಾಲ ಪೊಲೀಸ್ ದರೋಡೆ ಕೇಸ್. ಮರುಜೀವ ಕೊಡಬೇಕು ಈ ಪ್ರಕರಣಕ್ಕೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಪತ್ರ ಬರೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು CBIಗೆ 9 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ರಾನ್ಯಾ ರಾವ್ ಕೇಸ್ ಜೊತೆ ಇಲ್ವಾಲ ಕೇಸ್ ತನಿಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವತ್ತು ಚಿನ್ನ ಕಳ್ಳ ಸಾಗಣೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಹಾಗೂ ಪ್ರಕರಣ ಮುಚ್ಚಿ ಹಾಕಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಯಬೇಕು ಅಂತೇಳಿ ಅವರು ದೂರನ್ನು ಕೊಟ್ಟಿರೋದು. ಕಿಶೋರ್ ಚಂದ್ರ ಇದ್ರು, ಅವತ್ತು CID DGP ಆಗಿದ್ರು. IGP ಆಗಿದ್ದಂಥವರು ಪ್ರಣವ್ ಮೊಹಂತಿ ಅವರು, ಇನ್ನು SP ಆಗಿದ್ದಂಥವರು ಕೃಷ್ಣ ಭಟ್ ಅವರು, ರಾಘವೇಂದ್ರ ಹೆಗ್ಡೆ ಅವರು DYSP ಆಗಿದ್ರು. ಅಭಿನವ್ ಖರೆ ಅವರು ಅವತ್ತಿನ ಮೈಸೂರು SP ಆಗಿದ್ರು. ನೋಡಿ, ಇಲ್ವಾಲದಲ್ಲಿ ಸಿಕ್ಕಂಥ 2.5 ಕೋಟಿ ಬೆಲೆ ಬಾಳುವಂಥ ಚಿನ್ನ ಏನಿತ್ತು, ಆ ಕೇಸ್ಗೂ ಈ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನೋದು ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. 2.27 ಕೋಟಿ 2 kg ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಕೇಳಿ ಬರ್ತಾ ಇದೆ. DYSP ಸ್ಕ್ವಾಡ್ ಮೇಲೆ ದರೋಡೆ ಆರೋಪ ಕೇಳಿ ಬಂದಿದ್ದವತ್ತು. ಬಹಳ ಮುಖ್ಯವಾಗಿ IGP ರಾಮಚಂದ್ರ ರಾವ್ ಅವ್ರ ಗನ್ಮ್ಯಾನು ಮತ್ತೆ ಸೌತ್ ಠಾಣೆ ಸಿಬ್ಬಂದಿ ಇವರ ವಿರುದ್ಧ ಅವತ್ತೇ ಆರೋಪ ಕೇಳಿ ಬಂದಿತ್ತು. CID ತನಿಖೆ ನಡೆದು ಎಲ್ಲರೂ ಕೂಡ ಆರೋಪ ಮುಕ್ತರಾಗಿದ್ರು. ಪ್ರಕರಣದಲ್ಲಿ ವಿಚಾರಣೆ ನಡೆದು ಎಲ್ಲರೂ ಆರೋಪ ಮುಕ್ತ ಆದ್ಮೇಲೆ ಮತ್ತೆ ತನಿಖೆಗೆ ಈಗ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆ ಅನ್ನುವಂಥದ್ದು. ಸ್ವತಃ ನಮ್ಮ ಜೊತೆಗೆ ಈಗ ಸ್ನೇಹಮಯಿ ಕೃಷ್ಣ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೂಡಾ ಕೇಸ್ ವಿಚಾರಕ್ಕೆ ನಿಮ್ಮನ್ನು ಮಾತಾಡಿಸಿದ್ವಿ ನಾವು. ಈಗ ಅದನ್ನ ಮೀರಿ ಅದನ್ನ ದಾಟಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀವಿ. ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ ಈ ಪ್ರಕರಣ ಜೊತೆಗೆ ಆ ಇಲ್ವಾಲ ದರೋಡೆ ಎರಡಕ್ಕೂ ಲಿಂಕ್ ಇದೆ ಅಂತ ನೀವು ಅಂತೀರಾ? ಸರ್, ಸಾಮ್ಯತೆ ಕಾಣ್ತಾ ಇದೆ ಸರ್. ಯಾಕಂತ ಹೇಳಿದ್ರೆ 2014ನೇ ಇಸ್ವಿಲಿ ಏನದು ಪ್ರಕರಣ ಬಂತು, ಆಗಲೂ ಕೂಡ IGP ಆಗಿದ್ದವರು ರಾಮಚಂದ್ರ ರಾವ್ ಅವರು. ಮುಖ್ಯ ಗಮನಿಸಬೇಕಂತ ಹೇಳಿದ್ರೆ ಆವತ್ತು ಆ ಕಳ್ಸಾಗಣೆಗೆ ಪತ್ತೆ ಹಚ್ಚೋದಕ್ಕೆ ಕಾರಣರಾದವರೇ ಅವರು. ಅವ್ರಿಗೆ ಬಂದ ಮಾಹಿತಿಯನ್ನು ಆಧರಿಸಿ ಅವ್ರ ಕೈ ಕೆಳಗಿನ ಅಧಿಕಾರಿಗಳಿಗೆ ಇದನ್ನು ಪತ್ತೆ ಹಚ್ಚಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಅವರ ಸೂಚನೆ ಮೇರೆಗೆ DYSP ಸ್ಕ್ವಾಡ್ನವರು ಇಲ್ವಾಲ ಪೊಲೀಸ್ ಠಾಣೆಯ ಮುಂದೆ ಆ ಬಸ್ಸನ್ನು ತಪಾಸಣೆ ಮಾಡಿ ಆಗ ಸಿಕ್ಕಂಥ 20 ಲಕ್ಷ ರೂಪಾಯಿ ಆಧಾರ ಮೇಲೆ ಕೇಸ್ ದಾಖಲು ಮಾಡಿಸಿದ್ರು. ಅದಾದ ನಂತರ ಇದೇ ರಾಮಚಂದ್ರರವರು ಅವ್ರ ಕೈ ಕೆಳಗಿನ ಅಧಿಕಾರಿಯಾಗಿದ್ದ ಮೈಸೂರಿನ SP ಅಭಿನವ ಖರೆ ಅವರಿಗೆ 4-5 ಪತ್ರಗಳನ್ನು ಮೆಮೊಗಳನ್ನು ಕೊಟ್ಟು ಇದ್ರ ಬಗ್ಗೆ ಗಂಭೀರವಾಗಿ ತನಿಖೆ ನಡೆಸಿ ಅಂತೇಳಿ ಸೂಚನೆ ಕೂಡ ಕೊಟ್ಟಿದ್ರು. ಆದರೆ ಅವ್ರ ಸೂಚನೆ ಕೂಡ ಪರಿಗಣಿಸದೆ ಕಳ್ಸಾಗಣೆದಾರನ ರಕ್ಷಣೆ ಮಾಡುವಂಥ ಕೆಲಸ ಆಗಿತ್ತು. ಸೊ ಇಲ್ಲಿ ಮುಖ್ಯ ಗಮನಿಸಬೇಕಾದ್ರೆ ತಾವು ಆ ವಿಡಿಯೋ ಗಮನಿಸ್ಬೋದು. ಆ ಬಸ್ಸಿನ ಚಾಲಕ ನನ್ನ ಡ್ರೈವಿಂಗ್ ಸೀಟಿಂದ 2 kg ಚಿನ್ನ ಇಟ್ಟಿದೆ. ಆ ಚಿನ್ನವನ್ನು ಇಲ್ವಾಲ ಪೊಲೀಸ್ ಠಾಣೆಯಲ್ಲಿ ನಿಂತಿದ್ದ ಬಸ್ಸಿಂದ ಕತ್ಕೊಂಡು ಹೋಗಿದ್ರೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಆದರೂ ಕೂಡ ಕೇಸ್ ಮಾಡಿ 2 kg ಚಿನ್ನ ಹೆಂಗೆ ತೊಗೊಂಡೋದ್ರು? ಅದು ಪೊಲೀಸರ ವಶದಲ್ಲಿದ್ದಂಥ ಬಸ್ನಲ್ಲಿ 2 kg ಚಿನ್ನ ತೊಗೊಂಡೋಗ್ತಾರೆ ಅಂದರೆ ಎಷ್ಟು ಗಂಭೀರದ ವಿಚಾರ ಸರ್. ಇದ್ರ ಬಗ್ಗೆ ವಿಡಿಯೋ ಸಮೇತ ದೂರು ಕೊಟ್ಟರು, ಸಾಕಷ್ಟು ಕೋರ್ಟಿಂದ ಆದೇಶ ಮಾಡಿದ್ರು ಕೂಡ ಕ್ರಮ ತಗೊಳ್ಳಿಲ್ಲ. ಮತ್ತು 7 kg ಚಿನ್ನನ ಕ್ಯಾಲಿಕಟ್ಟಿಂದ ಬೆಂಗಳೂರು ತಂದು ಮಾರಾಟ ಮಾಡಿದ್ವಿ. ಆ ಹಣವನ್ನು ಬಸ್ಸಲ್ಲಿ ಇಟ್ಟಿದ್ವಿ. ಅದನ್ನ ಈ ಪೊಲೀಸರು ಮತ್ತು ಬಾತ್ಮೀದಾರರು ದರೋಡೆ ಮಾಡಿದ್ರೆ ಅಂತ ಕೇಸ್ ದಾಖಲಾಗಿತ್ತು. ಅಂದ್ರೆ ಎಲ್ಲರೂ ಕೂಡ ಆರೋಪ ಮುಕ್ತರಾದ್ರು ಅವತ್ತು. ಆದ್ರೆ ಆ 2 ಕೋಟಿ ರೂಪಾಯಿ ಮೌಲ್ಯದ ಈ 2 kg ಚಿನ್ನ ಏನಿದೆ ಅದು ಎಲ್ಲಿ ಇತ್ತು, ಸಿಕ್ತಾ ಇಲ್ವಾ, ಏನ್ ಕತೆ, ಅದ್ರ ಬಗ್ಗೆ ಏನೋ ಅವತ್ತು ಮಾಹಿತಿ ಸಿಗ್ಲಿಲ್ವಾ? ಅದು ಕನ್ಕ್ಲೂಷನ್ ಬರಲೇ ಇಲ್ವಾ ಅವತ್ತು? ಹೇಗೆ ಸರ್? ಇಲ್ಲ, ಆತ ಸ್ಪಷ್ಟ ಹೇಳ್ತಾನೆ. ಜಮ್ಶೀದ್ ಅನ್ನೋ ವ್ಯಕ್ತಿ ಬಾಬು ಅವ್ರ ಜೊತೆ ಸೇರ್ಕೊಂಡು ಬಸ್ಸಿಂದ ತಗೊಂಡೋಗಿ ಅಂತ ಹೇಳ್ತಾರೆ. ಅದನ್ನೇ ತನಿಖೆ ಆಗಲಿ. ಹೆಂಗೆ ತೊಗೊಂಡದ ಬಸ್ಸಲ್ಲಿದ್ದ ಚಿನ್ನ ಹೆಂಗೆ ತೊಗೊಂಡದ, ಪೊಲೀಸರ ವಶದಲ್ಲಿದ್ದ ಬಸ್ಸಲ್ಲಿದ್ದ ಚಿನ್ನವನ್ನು ಹೆಂಗೆ ತೊಗೊಂಡ ತನಿಖೆನೇ ಮಾಡಿಲ್ಲ. ನಾನು 2014ರಿಂದ ಹೋರಾಟ ಮಾಡ್ತಿದ್ದೀನಿ. ಇವತ್ತು ಕೂಡ ಹಲ್ಸೂರು ಗೇಟಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಒಂದು ದಾಖಲೆ ಮಾಡಿದೆ, FIR ದಾಖಲೆ ಮಾಡಿದೆ ಕಳ್ಸಾಗಣೆದಾರರ ವಿರುದ್ಧ ಮತ್ತು DYSP ರಾಘವೇಂದ್ರ ಹೆಗಡೆ ವಿರುದ್ಧ. ಆ ಕೇಸ್ಗೂ ಕೂಡ ಬಿ ರಿಪೋರ್ಟ್ ಹಾಕಿದ್ರು. ಅದನ್ನು ಕೂಡ ನಾನು ಇವತ್ತಿನವರೆಗೂ ಕೂಡ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು 11 ವರ್ಷದಿಂದ ಇದರ ಕೇಸಲ್ಲಿ ನಿರಂತರ ಹೋರಾಟ ಮಾಡ್ತಾಯಿದ್ದೀನಿ. ಗಂಭೀರವಾಗಿ ತಗೊಂಡಿರಲಿಲ್ಲ.
ಈಗ ರಣ್ಯರಾವ್ ವಿಚಾರದಲ್ಲಿ ಇಷ್ಟು ಗಂಭೀರವಾಗಿ ತಗೊಂಡ್ರಿಂದ ಸೊ ಆ ಪ್ರಕರಣದ ಬಗ್ಗೆ ತನಿಖೆ ನಡೆದ್ರೆ ಇನ್ನೊಂದಷ್ಟು ಸಾಕ್ಷ್ಯ ಸಿಗುತ್ತೆ. ಸ್ನೇಹಮಯಿ ಮತ್ತೆ ಕೃಷ್ಣ ಅವರೇ, ಅದೇ ಸ್ನೇಹಮಯಿ IGP ಕೃಷ್ಣ ಅವರೇ, ಒಂದು ವಿರುದ್ಧನೇ ನೇರವಾದಂಥ ಒಂದು ಪ್ರಶ್ನೆನ ಕೇಳ್ತೀನಿ. ನಾಗೇಂದ್ರ ಬಾಬು ಮಾತಾಡ್ತೀನಿ ಈ ಕಡೆಯಿಂದ. ನೋಡಿ, ಸಿದ್ದರಾಮಯ್ಯವರ ಮೇಲೆ ನೇರವಾದಂಥ ಆರೋಪವನ್ನು ಮಾಡಿದ್ರಿ, ಸಿದ್ದರಾಮಯ್ಯವರ ಪತ್ನಿ ಮೇಲೆ ನೇರವಾದಂಥ ಆರೋಪವನ್ನು ಮಾಡಿದ್ರಿ, ಅವರ ಬಾಮೈದನ ಪಾತ್ರ ಏನಂತ ತಿಳಿಸಿದ್ರಿ, ತನಿಖೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅದು ಸರಿ ಇಲ್ಲ ಅಂತ ಕೂಡ ನೀವು ನೇರವಾದಂಥ ಆರೋಪವನ್ನು ಮಾಡಿದ್ರಿ. ಹಾಗಾಗಿ ನಾನು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ, ಈ ದರೋಡೆ ಕೇಸ್ಗೆ 2014ರಲ್ಲಾದಂಥ ದರೋಡೆ ಕೇಸಲ್ಲಿ ನಿಮಗೆ ಇರುವಂಥ ಅನುಮಾನ ಏನು, ಅದು ನೇರವಾಗಿ ಉತ್ತರ ಕೊಡಿ. ಸರ್, ನನಗಿರೋ ಅನುಮಾನದ ಪ್ರಕಾರ ಅವ್ರು ಕಳ್ಳಸಾಗಣಿಕೆದಾರರಿಗೆ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಅಂದಿನ ಎಲ್ಲ ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಾಕಷ್ಟು ಆದಾಯಗಳು ಬರ್ತಾ ಇದೆ ಸರ್. ಆಯಿತಾ, ಅವತ್ತು ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಅದ್ರ ಬಗ್ಗೆ ದೂರು ಕೂಡ ಕೊಟ್ಟಿದ್ದೀನಿ. ಅವತ್ತಿನ ಮೈಸೂರಿನ DVSP ಆಗಿದ್ದ ಹರಿಬಾಬು ಅವರು ಆ ದುಡ್ಡನ್ನು ತಗೊಂಡೋಗಿದ್ದಾರೆ, ಅದ್ರ ಬಗ್ಗೆ ತನಿಖೆ ಮಾಡಿ ಅಂದರೂ ಕೂಡ ಮಾಡಲಿಲ್ಲ. ವೈಜ್ಞಾನಿಕ ಸಾಕ್ಷ್ಯಗಳ ಮೇಲೆ ನಾನು ಸುಳ್ಳು ಆರೋಪ ಮಾಡಿರಲಿಲ್ಲ. ಅವತ್ತು ಕೂಡ ನಾವು ವೈಜ್ಞಾನಿಕ ಸಾಕ್ಷ್ಯದ ಮೇಲೆ ತನಿಖೆ ಮಾಡಿ ಅಂತ ಹೇಳಿದ್ರೆ ಮಾಡಲಿಲ್ಲ. ಪೊಲೀಸ್ ಇಲಾಖೆನ ಎದುರಾಕೋತಾ ಇದ್ದೀರಾ ಸ್ನೇಹಮಯಿ ಕೃಷ್ಣ ಅವರೇ ಈ ಆರೋಪವನ್ನು ಮಾಡಿ? ಅಧಿಕಾರಿಗಳು ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಪೊಲೀಸರ ಮೇಲೆ ಕೇಸ್ ದಾಖಲೆ ಮಾಡಿ ಅವರು ಜೈಲಿಗೆ ಕಳಿಸಿದರು. ಸೊ ಈ ಕಾರಣದಿಂದಲೇ ಯಾವುದೇ ಪೊಲೀಸರು ಕೂಡ ಕಳ್ಳಸಾಗಣಿಕೆ ಬಗ್ಗೆ ಪತ್ತೆ ಹಚ್ಚುವಂತಹ ಅವ್ರ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ, ಎದುರ್ಕೊಂಡಿದ್ದಾರೆ. ಇದನ್ನು ಇಲ್ಲಿ ಗಂಭೀರವಾಗಿ ಪರಿಗಣಿಸ್ಬೇಕು ಸರ್. ಈಗ ಆ ಪತ್ರದಲ್ಲಿ ಏನು ಬರೆದಿದ್ದೀರಿ? 9 ಪುಟಗಳ ಪತ್ರದಲ್ಲಿ ಒಂದು ಫೈನಲ್ ಕ್ವಶನ್ನು, ಆ 9 ಪುಟಗಳ ಪತ್ರದಲ್ಲಿ ಏನು ಬರೆದಿದ್ದೀರಿ? ಏನು ಆಗ್ಬೇಕು ನಿಮ್ಗೆ? ನೇರವಾಗಿ ಏನು ಆಗ್ರಹ ಮಾಡ್ತೀರಿ? ಸರ್, ಈ ಕಳ್ಳಸಾಗಾಣಿಕೆ ಅನ್ನೋದು ನಿರಂತರವಾಗಿ ನಡೀತಾ ಇದೆ. ಇದಕ್ಕೆ ಹಲವಾರು ಪೊಲೀಸ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಮತ್ತು ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೀಬೇಕು. ಕಳ್ಳಸಾಗಾಣಿಕೆಯಿಂದ ಸರ್ಕಾರಕ್ಕೆ ಎಷ್ಟು ನಷ್ಟ ಆಗ್ತಿದೆ ಇದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು. ಅವತ್ತಿನ 2014ರಲ್ಲಿ ಏನು ಕಳ್ಳಸಾಗಾಣಿಕೆದಾರರು ಇದ್ದರು ಅವ್ರ ವಿರುದ್ಧ ಕ್ರಮ ತಗೊಳ್ಬೇಕು. ಅವರು ಅವತ್ತಿನ ಇವತ್ತಿನವರೆಗೂ ಅಂದರೆ 11 ವರ್ಷಗಳ ಕಾಲ ಎಷ್ಟರ ಮಟ್ಟಿಗೆ ಕಳ್ಳಸಾಗಾಣಿಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ನಡೆಸಬೇಕು ಅನ್ನೋದು ನನ್ನ ಒಂದು ಆಗ್ರಹ ಸರ್. ಓಕೆ, ಥ್ಯಾಂಕ್ ಯು ಸ್ನೇಹಮಯಿ ಕೃಷ್ಣ ಅವರೇ. ನಮ್ಮೊಂದಿಗೆ 14ರಲ್ಲಿ ನಡೆದಂಥ ಒಂದು ಡಕಾಯಿತಿ ಪ್ರಕರಣಕ್ಕೆ ಮರುಜೀವ ಕೊಡೋದಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವರು ಮುಂದಾಗಿದ್ದಾರೆ. ಬಹಳ ಹಳೆಯ ಪ್ರಕರಣ, 11 ವರ್ಷಗಳ ನಂತರ ಹಲ್ಚಲನ್ನು ಎಬ್ಬಿಸ್ತಾ ಇದೆ. ಇಲ್ವಾಲ ಪೊಲೀಸ್ ದರೋಡೆ ಕೇಸ್ ಮರುಜೀವ ಕೊಡಬೇಕು ಈ ಪ್ರಕರಣಕ್ಕೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಅವರು ಪತ್ರ ಬರೆದಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರು CBIಗೆ 9 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ರಾನ್ಯಾರಾವ್ ಕೇಸ್ ಜೊತೆ ಇಲ್ವಾಲ ಕೇಸ್ ತನಿಖೆಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅವತ್ತು ಚಿನ್ನ ಕಳ್ಳ ಸಾಗಣೆ ಮಾಡಿದ ವ್ಯಕ್ತಿಗಳ ವಿರುದ್ಧ ಹಾಗೂ ಪ್ರಕರಣ ಮುಚ್ಚಿ ಹಾಕಿದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಯಬೇಕು ಅಂತೇಳಿ ಅವರು ದೂರನ್ನು ಕೊಟ್ಟಿರೋದು. ಕಿಶೋರ್ ಚಂದ್ರ ಇದ್ರು, ಅವತ್ತು CID DGP ಆಗಿದ್ರು. IGP ಆಗಿದ್ದಂಥವರು ಪ್ರಣವ್ ಮೊಹಂತಿ ಅವರು, ಇನ್ನು SP ಆಗಿದ್ದಂಥವರು ಕೃಷ್ಣ ಭಟ್ ಅವರು, ರಾಘವೇಂದ್ರ ಹೆಗ್ಡೆ ಅವರು DYSP ಆಗಿದ್ದರು. ಅಭಿನವ್ ಖರೆ ಅವರು ಅವತ್ತಿನ ಮೈಸೂರು SP ಆಗಿದ್ದರು. ನೋಡಿ, ಇಲ್ವಾಲದಲ್ಲಿ ಸಿಕ್ಕಂಥ 2.5 ಕೋಟಿ ಬೆಲೆ ಬಾಳುವಂಥ ಚಿನ್ನ ಏನಿತ್ತು, ಆ ಕೇಸ್ಗೂ ಈ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಲಿಂಕ್ ಇದೆಯಾ ಅನ್ನೋದು ಒಂದಷ್ಟು ಅನುಮಾನಗಳು ಹುಟ್ಕೊಳ್ತಾ ಇದೆ. 2.27 ಕೋಟಿ 2 kg ಚಿನ್ನ ದರೋಡೆ ಬಗ್ಗೆ ಪೊಲೀಸರ ಮೇಲೆ ದೂರು ಕೇಳಿ ಬರ್ತಾ ಇದೆ. DYSP ಸ್ಕ್ವಾಡ್ ಮೇಲೆ ದರೋಡೆ ಆರೋಪ ಕೇಳಿ ಬಂದಿದ್ದವತ್ತು. ಬಹಳ ಮುಖ್ಯವಾಗಿ IGP ರಾಮಚಂದ್ರ ರಾವ್ ಅವ್ರ ಗನ್ಮ್ಯಾನು ಮತ್ತೆ ಸೌತ್ ಠಾಣೆ ಸಿಬ್ಬಂದಿ ಇವರ ವಿರುದ್ಧ ಅವತ್ತೇ ಆರೋಪ ಕೇಳಿ ಬಂದಿತ್ತು. CID ತನಿಖೆ ನಡೆದು ಎಲ್ಲರೂ ಕೂಡ ಆರೋಪ ಮುಕ್ತರಾಗಿದ್ರು. ಪ್ರಕರಣದಲ್ಲಿ ವಿಚಾರಣೆ ನಡೆದು ಎಲ್ಲರೂ ಆರೋಪ ಮುಕ್ತ ಆದಮೇಲೆ ಮತ್ತೆ ತನಿಖೆಗೆ ಈಗ ಆಗ್ರಹಿಸಿದ್ದಾರೆ ಸ್ನೇಹಮಯಿ ಕೃಷ್ಣ. ಕಾರಣ ಈ ಗೋಲ್ಡ್ ಸ್ಮಗ್ಲಿಂಗ್ ಲಿಂಕ್ ಇದೆ ಅನ್ನುವಂಥದ್ದು. ಸ್ವತಃ ನಮ್ಮ ಜೊತೆಗೆ ಈಗ ಸ್ನೇಹಮಯಿ ಕೃಷ್ಣ ಅವರೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ಹೂಡಾ ಕೇಸ್ ವಿಚಾರಕ್ಕೆ ನಿಮ್ಮನ್ನು ಮಾತಾಡಿಸಿದ್ವಿ ನಾವು. ಈಗ ಅದನ್ನ ಮೀರಿ ಅದನ್ನ ದಾಟಿ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರಕ್ಕೆ ಮತ್ತೆ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀವಿ. ಈಗ ಈ ಗೋಲ್ಡ್ ಸ್ಮಗ್ಲಿಂಗ್ ಈಗ ಸದ್ಯಕ್ಕೆ ಏನ್ ನಡೀತಾ ಇದೆ ಈ ಪ್ರಕರಣ ಜೊತೆಗೆ ಆ ಇಲ್ವಾಲ ದರೋಡೆ ಎರಡಕ್ಕೂ ಲಿಂಕ್ ಇದೆ ಅಂತ ನೀವು ಅಂತೀರಾ? ಸರ್, ಸಾಮ್ಯತೆ ಕಾಣ್ತಾ ಇದೆ ಸರ್. ಯಾಕೆ